ಸ್ನೇಹಿತರೆ ನಮಸ್ಕಾರ. ಬೆಳ್ಳಗಿರೋದಿಲ್ಲ ಹಾಲಲ್ಲ, ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೆ ಗೊತ್ತಾಗೋದಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ. ಅದಕ್ಕೆ ಪೂರಕವಾಗಿ ಈಗ ಒಂದು ಘಟನೆ ನಡೆದಿದೆ. ನಾನು ಯಾವ ಘಟನೆಯ ಬಗ್ಗೆ ಮಾತನಾಡ್ತಿದ್ದೇನೆ, ಯಾವ ಘಟನೆಯ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಹೌದು, ನಾನು ಹೇಳ್ತಾ ಇರೋದು ಇದೇ ಸಪ್ತಮಿಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ದೊಡ್ಡ ಮನೆಯ ವಿಚಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚರ್ಚೆಯೂ ಕೂಡ ಆಗಿತ್ತು, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ರಾಜ್ಕುಮಾರ್ ಅವರ ಮತ್ತು ಅವರ ಪತ್ನಿ ಶ್ರೀದೇವಿಯ ನಡುವಿನ ವಿಚ್ಛೇದನದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರಿಬ್ಬರ ನಡುವೆ ಪರಸ್ಪರ ವಾದ ಪ್ರತಿವಾದ ಮತ್ತು ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಇವೆಲ್ಲವನ್ನು ಕೂಡ ಬಹುಶಃ ಕೇಳಿದ್ರಿಂದ ಎಲ್ರಿಗೂ ಕೂಡ ಸಹಜವಾಗಿ ಈ ವಿಚಾರದ ಬಗ್ಗೆ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಶ್ರೀದೇವಿಯವರು, ಯಾರು ಈ ಯುವ ರಾಜ್ಕುಮಾರ್ ಅವರ ಹೆಂಡತಿ, ಕಟ್ಕೊಂಡಂಥ ಹೆಂಡತಿ ಯಾರಿದ್ದಾರೆ ಶ್ರೀದೇವಿ, ಈಕೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ನಿನ್ನ ಮತ್ತು ಈ ಸಪ್ತಮಿಗೌಡ ನಡುವಿನ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ವಾ? ನಾನು ಸಪ್ತಮಿಗೌಡ ಮತ್ತು ನಿನ್ನನ್ನು ಹೋಟೆಲ್ನ ರೂಮ್ ಒಂದರಲ್ಲಿ ರೆಡ್ ಹ್ಯಾಂಡ್ ಆಗಿ ನೋಡಿಲ್ವಾ? ಈ ವಿಚಾರದ ಬಗ್ಗೆನೂ ಕೂಡ ಪ್ರಸ್ತಾಪವನ್ನು ಮಾಡಿರ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆ ವಿಚಾರವನ್ನು ಆಕೆ ಪ್ರಸ್ತಾಪ ಮಾಡಿರೋದು ಲೀಗಲ್ ನೋಟಿಸ್ಗೆ ಉತ್ತರ ಕೊಡುವಂತಹ ಪತ್ರದಲ್ಲೇ ಅದನ್ನು ಪ್ರಸ್ತಾಪ ಮಾಡಿರ್ತಾರೆ. ಯಾಕೆ ನಾನು ನಿನಗೆ ಡಿವೋರ್ಸನ್ನು ಕೊಡಬೇಕು, ಯಾಕೆ ನನಗೆ ನಿನ್ನಿಂದ ಮುಕ್ತಿ ಬೇಕು ಅಂತೇಳಿ ಕೇಳುವಾಗ ಈ ಉತ್ತರದಲ್ಲಿ ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ ಯಾರು? ಶ್ರೀದೇವಿ. ಈಗ ಇದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಇಲ್ಲ ಅವರಿಬ್ಬರು ಕ್ಲೋಸ್ ಇದ್ದಾರೆ. ಯಾವ ಯುವ ಅನ್ನುವಂಥ ಸಿನಿಮಾದಲ್ಲಿ ನಟಿಸಿದ್ರಲ್ಲ ಇಬ್ಬರು ಕೂಡ ಜೊತೆಗೆ, ಆ ಸಂದರ್ಭದಲ್ಲಿ ಇವರಿಬ್ಬರು ಕ್ಲೋಸ್ ಆಗಿರ್ತಾರೆ. ಅದನ್ನೇ ಹಿಡ್ಕೊಂಡು ಎಲ್ಲರೂ ಕೂಡ ಎಳಿತಿದ್ದಾರೆ. ಆ ರೀತಿಯನ್ನು ಇರಲಿಕ್ಕಿಲ್ಲ ಅಂಥೇಳಿ ಸಾಕಷ್ಟು ಜನ ಭಾವಿಸಿದರು. ಆದರೆ ಇದೂ ಕೂಡ ಸುಳ್ಳು ಅನ್ನೋ ಹಾಗೆ, ಅಥವಾ ಇವರಿಬ್ಬರ ಸಂಬಂಧದ ಬಗ್ಗೆನೇ ಅನುಮಾನ ಬರೋ ಹಾಗೆ ಈಗ ಒಂದು ಆಡಿಯೋ ವೈರಲ್ ಆಗ್ತಿದೆ. ಈ ಆಡಿಯೋದಲ್ಲಿ ಸಪ್ತಮಿಗೌಡ ಅನ್ನುವಂತಹ ನಟಿ ಮಾತನಾಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಆದರೂ ಕೂಡ ಒಂದು ಅನುಮಾನನೂ ಕೂಡ ಇದೆ, ಸಪ್ತಮಿಗೌಡದೇ ವಾಯ್ಸಾ? ಮತ್ತು ಇದು ಆಡಿಯೋ ಹೇಗೆ ಅಂತ ಹೇಳಿದ್ರೆ, ಒಂದು ವಾಯ್ಸ್ ನೋಟ್ ಇದ್ದಾಗಿದೆ. ವಾಯ್ಸ್ ನೋಟಲ್ಲಿ ಒಬ್ಬರಿಗೆ ತನ್ನ ತಪ್ಪನ್ನು ಅವರ ಮುಂದೆ ತೋರ್ಪಡಿಸಿಕೊಳ್ತಿರೋದು, ಕಣ್ಣೀರನ್ನು ಹಾಕ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. 2 ನಿಮಿಷ 25 ಸೆಕೆಂಡ್ಗಳ ಆಡಿಯೋ ಅದು. ಒಬ್ಬರು ನಿರ್ಮಾಪಕರಿಗೆ ಕಳಿಸಿರುವಂಥ ಆಡಿಯೋ ಅನ್ನೋದು ಈಗ ಪೂರಕವಾಗಿ ಗೊತ್ತಾಗ್ತಿರುವಂಥ ವಿಚಾರ, ಬೇಸಿಕ್ಕಾಗಿ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾದರೆ ಯಾರು ಆ ನಿರ್ಮಾಪಕ? ಸಪ್ತಮಿಗೌಡ ಇಲ್ಲಿ ಏನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಆಡಿಯೋದಲ್ಲಿ, ಮತ್ತು ಇದು ಎಷ್ಟರ ಮಟ್ಟಿಗೆ ಯುವ ಮತ್ತು ಈಕೆ ನಡುವಿನ ಸಂಬಂಧವನ್ನು, ಅಕ್ರಮ ಸಂಬಂಧವನ್ನು ಸಾಬೀತುಪಡಿಸ್ತಾ ಇದೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಒಂದಷ್ಟು ದೃಶ್ಯಗಳು ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದನ್ನು ಕೂಡ ನೀವು ನೋಡಿರ್ತೀರ. ಈ ಪೋಲಿ ಆಟ, ಯಾರು ಸಪ್ತಮಿ ಮತ್ತು ಯುವ ನಡುವಿನ ಪೋಲಿ ಆಟದ ಬಗ್ಗೆಯೂ ಕೂಡ ಒಂದಷ್ಟು ವಿಡಿಯೋಗಳನ್ನು ನೋಡಿರ್ತೀರ. ಅದರ ಸತ್ಯಾಸತ್ಯತೆಗಳು ಏನು, ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಒಟ್ಟು 3 ವಿಚಾರ, 3 ಜನ, 2 ಫ್ಯಾಮಿಲಿ. ಏನು, ಯಾವುದೇ ಸಂಸಾರ ಹಾಳಾಗೋದಕ್ಕೆ ಅಥವಾ ಯಾವುದೇ ಸಂಸಾರ ಹಳಿ ತಪ್ಪೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾರಣ ಅಥವಾ ಮೂಲವಾದಂತಹ ಒಂದು ಉದ್ದೇಶ ಏನಾದರೂ ಇದ್ದರೆ ಅದು ಅಕ್ರಮ ಸಂಬಂಧ ಅಥವಾ ಎಕ್ಸ್ಟರ್ನಲ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಹೌದು, ವಿವಾಹೇತರ ಸಂಬಂಧ ಕಾನೂನಿನಲ್ಲಿ ಅವಕಾಶ ಇಲ್ಲದಂಥ ಸಂಬಂಧ. ಮದುವೆ ಆದ ಮೇಲೆ ಒಂದು ಕಾನೂನಿನ ಪ್ರಕಾರ, ಇನ್ನೊಂದು ಆಕೆಯ ಒಂದು ಆತ್ಮಗೌರವಕ್ಕೆ ಸಂಬಂಧಪಟ್ಟಂತೆ, ಯುವತಿದಾಗಿರ್ಬೋದು, ಯುವಕನಾಗಿರ್ಬೋದು, ಅಥವಾ ಗಂಡಂದಾಗಿರ್ಬೋದು, ಹೆಂಡತಿದಾಗಿರ್ಬೋದು, ಇಬ್ಬರಿಗೂ ಕೂಡ ಈಗ ನಂಬಿ ಬಂದಿರ್ತಾರೆ. ಗಂಡನನ್ನು ನಂಬಿ ಹೆಂಡತಿ ಬಂದಿರ್ತಾಳೆ, ಹೆಂಡತಿಯನ್ನು ನಂಬಿ ಗಂಡ ಇರ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ಮ್ಯಾರೇಜ್ ಅಫೇರ್ಸನ್ನು ಇಟ್ಕೊಳ್ಳೋದು ಕಾನೂನು ಬಾಹಿರ ಹೇಗೂ ಹೌದು, ಹಾಗೆಯೇ ಸಮಾಜದಲ್ಲೂ ಕೂಡ ಅದೊಂದು ಬಾಹಿರವಾದಂಥ ಘಟನೆ ಅಂತಲೇ ಎಲ್ಲರೂ ಕೂಡ ನಂಬ್ಕೊಂಡು ಬಂದಿರುವಂಥದ್ದು. ಫಾರಿನಲ್ಲಿ ಅದಿರ್ಬೋದು, ಬಟ್ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಪುರಾತನ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಆ ರೀತಿಯಾದಂತಹ ಒಂದು ಪದ್ಧತಿಗೆ ಅವಕಾಶ ಇಲ್ಲ. ಆ ರೀತಿ ಸಮಾಜ ಕೂಡ ಒಪ್ಪೋದಿಲ್ಲ, ಕಾನೂನು ಕೂಡ ಒಪ್ಪೋದಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಆಗ್ತಿದೆ. ಏನಾಗ್ತಿದೆ, ಒಂದು ಈ ಯುವ ಮತ್ತು ಶ್ರೀದೇವಿ ನಡುವೆ ಯಾವಾಗ ಡಿವೋರ್ಸ್ನ ವಿಚಾರ ಪ್ರಸ್ತಾಪ ಆಯಿತು ಅಂದರೆ, ದೊಡ್ಡ ಮಟ್ಟದಲ್ಲೇ ಇದು ಪ್ರಸ್ತಾಪ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಮೀಡಿಯಾಗಳ ಮುಂದೆ, ಮತ್ತು ಪರಸ್ಪರ ಅವರಿಬ್ಬರ ವಕೀಲರು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಿರ್ಬೋದು. ನೇರವಾಗಿ ಶ್ರೀದೇವಿ ಇಲ್ಲಿ ಯುವ ಮತ್ತು ಸಪ್ತಮಿಗೌಡ ನಡುವಿನ ಅಕ್ರಮ ಸಂಬಂಧ ಬಗ್ಗೆ ಪ್ರಸ್ತಾಪ ಮಾಡಿದ್ದಿರ್ಬೋದು. ಇವೆಲ್ಲದೂ ಕೂಡ ಹಳೆ ವಿಚಾರ.
ಅದಾದ ಬಳಿಕ ಈ ಶ್ರೀದೇವಿ ಬಗ್ಗೆನೂ ಕೂಡ ಯುವ ಪರ ವಕೀಲರು ಒಂದಷ್ಟು ಅಕ್ರಮ ಸಂಬಂಧದ್ದು, ಮಗುವಿನ ವಿಚಾರ ಇವೆಲ್ಲದನ್ನು ಕೂಡ ಪ್ರಸ್ತಾಪ ಪಡಿಸ್ತಾರೆ. ಆಮೇಲೆ ಒಂದಷ್ಟು ಹಣದ ಅವ್ಯವಹಾರಗಳು ಕೂಡ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇತ್ತು. ಸ್ವಲ್ಪ ತಣ್ಣು ಕೂಡ ಆಗಿತ್ತು ಇನ್ಫ್ಯಾಕ್ಟ್. ಆದರೆ ಅಷ್ಟೊತ್ತಿಗಾಗಲೇ ಭಾನುವಾರ ಒಂದು ಆಡಿಯೋ ವೈರಲ್ ಆಯಿತು ಸ್ನೇಹಿತರೆ. ಭಾನುವಾರ ಈ ಆಡಿಯೋ ವೈರಲ್ ಆಗಿದ್ದು ಈಗ ಮತ್ತೆ ಇದಕ್ಕೆ ಹೊಸದೊಂದು ಜೀವ ಬಂದಂತಾಗಿದೆ ಈ ಪ್ರಕರಣಕ್ಕೆ. ಹಾಗಾದರೆ ಇಲ್ಲಿ ಸಪ್ತಮಿಗೌಡ 1 ಕೋಟಿ ಎಷ್ಟು ಏನೋ ಮಾನನಷ್ಟ ಮೊಕದ್ದಮೆಯನ್ನು ಏನು ಹಾಕಿದ್ರಲ್ಲ, ಯಾರ ಮೇಲೆ? ಶ್ರೀದೇವಿ ಮೇಲೆ. ಇಲ್ಲ, ನೀನು ಯುವರಾಜ್ ಕುಮಾರ್ ಜೊತೆಗೆ ನನ್ನನ್ನು ನೋಡಿದ್ದೆ, ನನ್ನ ಮಾನವನ್ನು ಹಾನಿ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರವನ್ನೇನು ಪ್ರಸ್ತಾಪಪಡಿಸಿ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿದ್ರಲ್ಲ, ಅದು ಈಗ ಹೊಸದಾಗಿ ವೈರಲ್ ಆಗಿರುವಂಥ ಆಡಿಯೋ, ಇದರ ಸತ್ಯಾಸತ್ಯತೆ ಏನು, ಹೀಗೆ ಸಾಕಷ್ಟು ಅನುಮಾನಗಳು ಈ ಕೇಸ್ನಲ್ಲಿ ಹುಡ್ತಾ ಇದೆ. ಸ್ವಲ್ಪ ಸಮಥಿಂಗ್ ಇಸ್ ಫಿಶಿ ಅಂತಲೇ ಅನ್ನಿಸ್ತಿದೆ. ಇದು ಅಷ್ಟು ಸುಲಭವಾಗಿ ಇಲ್ಲ ಈ ಪ್ರಕರಣ ಅನ್ನೋದು ಈಗ ಅನುಮಾನ ಮೂಡುವಂತೆ ಮಾಡಿದೆ. ಹೌದು, ಈಗಾಗಲೇ ಒಂದು ಕಡೆ ಸಪ್ತಮಿಗೌಡ ಮತ್ತು ಯುವ ನಡುವೆ ಅಕ್ರಮ ಸಂಬಂಧ ಇತ್ತೋ ಇಲ್ವೋ ಅದು ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಅಥವಾ ನೋಡಿದವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ವೈರಲ್ ಆಗಿರುವಂಥ ಆಡಿಯೋದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಅದೇ ರೀತಿಯಾದಂಥ ಟೋನ್ ಇದೆ. ಯುವ ಮತ್ತು ಈಕೆಯ ನಡುವೆ, ಈ ಆಡಿಯೋದಲ್ಲಿ ಇರುವಂತಹ ಯುವತಿಯ ನಡುವೆ ಒಂದು ಅಕ್ರಮವಾದಂಥ ಸಂಬಂಧವೇ ಇತ್ತು ಅನ್ನೋ ರೀತಿಯಲ್ಲಿ ಆ ಆಡಿಯೋ ಇದೆ. ಏನಿದೆ ಆಡಿಯೋದಲ್ಲಿ? ಹಾಯ್ ಸರ್, ಅಂದರೆ ಇವಾಗ ನಿಮ್ಗಾಗಲೇ ವಿಷಯ ಗೊತ್ತಾಗಿರುತ್ತೆ ಸರ್ ಏನಾಗಿದೆ ಏನು ಅಂತ. ಬಟ್ ನಾನು ನಾನು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್, ನನ್ನ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತೂ ನಾನು ಇದುವರೆಗೂ ಸರ್, ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಯಾಕಂದರೆ ಬಾಬನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್, ಯಾವತ್ತೂ ನಾನು ಗುರುಗೆ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ. ತುಂಬ ಸತಿ ಹೇಳಿದ್ದೀನಿ ಸರ್, ಬೇಕಂದರೆ ನೀವು ಅವನೂ ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು. ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ, ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ ಆಯಿತು, ಅದಕ್ಕೆ ನಿಮ್ಮ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ಜಸ್ಟ್ ರಿಕ್ವೆಸ್ಟು ಸರ್. ಕೇಳಿಸ್ಕೊಂಡ್ರಲ್ವಾ? ವೈರಲ್ ಆಗಿರುವಂಥ ಈ ಆಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಆಡಿಯೋ ನಾನು ಹಿಂದಿನ ಸ್ಟೋರಿಯಲ್ಲಿ ಹಾಕಿರ್ತೀನಿ, ಅದನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ. ಒಂದ್ಸಲ ಆಮೇಲೆ ಅದನ್ನು ಕೇಳಿಸ್ಕೊಳ್ಳಿ. ಫುಲ್ ಆಡಿಯೋ ಬೇಡ, ಒಂದಷ್ಟು ಪ್ರಮುಖ ಅಂಶಗಳನ್ನು ಮಾತ್ರ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿ ಪ್ರಮುಖವಾಗಿ ಒಬ್ಬ ನಿರ್ಮಾಪಕ ಅಥವಾ ನಿರ್ದೇಶಕ, ಇವರಿಬ್ಬರಲ್ಲಿ ಯಾರದೋ ಒಬ್ಬರ ಜೊತೆಗೆ ಈಕೆ ಮಾತನಾಡಿರೋದು ಅಥವಾ ಯಾರಿಗೋ ಒಬ್ಬರಿಗೆ ಆಡಿಯೋವನ್ನು ಕಳಿಸಿರೋದು ಅಂತೇಳಿ ಆರಂಭದಲ್ಲಿ ನಿರ್ದೇಶಕ ಅನ್ನುವಂಥ ಮಾಹಿತಿ ಇತ್ತು. ಅದಾದ ಬಳಿಕ ಒಂದು ಮಾಹಿತಿಯ ಪ್ರಕಾರ ಇದು ವಿಜಯ್ ಕಿರಗುಂದ್ ಅವರಿಗೆ ಕಳಿಸಿರುವಂತಹ ಆಡಿಯೋ ಅಂತದ್ದು ಗೊತ್ತಾಗಿದೆ. ವಿಜಯ್ ಕಿರಗುಂದೂರು ಅವರ ಬಳಿ ಕನ್ಸೋಲ್ ಮಾಡ್ಕೊಳ್ಳುವಂಥದ್ದು, ಅಂದರೆ ನನಗೊಂದು ಅವಕಾಶ ಕೊಡಿ, ನಾನು ನಿಮ್ಮ ಮುಂದೆ ಎಲ್ಲ ವಿಚಾರವನ್ನು ಕೂಡ, ನೀವು ಒನ್ ಸೈಡ್ ಸ್ಟೋರಿಯನ್ನು ಮಾತ್ರ ಕೇಳಿಕೊಂಡು ಇವಾಗ ನನ್ನ ಮೇಲೆ ಬೇಜಾರಾಗಿದ್ದೀರ ಅನ್ನೋದು ಗೊತ್ತಿದೆ ನನಗೆ, 2 ಸೈಡು ಸ್ಟೋರಿಯನ್ನು ಕೂಡ ಕೇಳಬೇಕು, ನೀವು ನನಗೊಂದು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಈಕೆ ಇಲ್ಲಿ ಮಾತನಾಡಿದ್ದಾಳೆ. ಅಂದರೆ ಇಲ್ಲಿ ನೋಡಿ ಸರ್, ನಿಮಗೆ ಈಗಾಗಲೇ ಎಲ್ಲ ವಿಚಾರ ಗೊತ್ತಾಗಿದೆ, ನನ್ನ ಸೈಡ್ ಆಫ್ ದಿ ಸ್ಟೋರಿನೂ ನೀವು ಕೇಳಬೇಕು. ನನ್ನಿಂದ ತಪ್ಪಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿಲ್ಲ, ಖಂಡಿತ ನನ್ನಿಂದ ತಪ್ಪಾಗಿದೆ. ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನಾನು ಎಂದಿಗೂ ಸಹ ಗುರುವನ್ನು, ಅಂದರೆ ಯುವ ರಾಜ್ಕುಮಾರ್ ಅವರ ಮೂಲ ಹೆಸರು ಗುರು ಅಂಥೇಳಿ, ಈ ಗುರುವನ್ನು ಮದುವೆ ಬಿಟ್ಟು ಬಾ ಅಂತೇಳ್ಬಿಟ್ಟು ಯಾವತ್ತೂ ಕೂಡ ನಾನು ಹೇಳಿಲ್ಲ. ನೀವು ಬೇಕಿದ್ದರೆ ಅವನನ್ನು ಕೇಳಬಹುದು ಕೂಡ, ಯಾರನ್ನಾದರೂ ಬೇಕಾದ್ರೆ ಕೇಳಿ, ಇದನ್ನು ವರ್ಕೌಟ್ ಮಾಡು, ಇದು ತಪ್ಪಾಗುತ್ತೆ ಬೇಡ ಅಂತಲೂ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ. ಹೌದು, ಇದು ನಿಮ್ಮ ಸೆಟ್ನಲ್ಲಿ ಆಯಿತು, ಅದಕ್ಕೆ ನಿಮಗೆ ನನ್ನ ಮೇಲೆ ಅಥವಾ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರಬಹುದು ಸರ್, ಪರವಾಗಿಲ್ಲ. ಆದರೆ ನನ್ನ ಸೈಡ್ ಆಫ್ ದಿ ಸ್ಟೋರಿಯನ್ನು ನೀವು ಕೇಳಬೇಕು ಅನ್ನೋದು ಆಡಿಯೋದಲ್ಲಿ ಒತ್ತಿ ಆ ಯುವತಿ ಹೇಳ್ತಾರೆ. ಆ ಯುವತಿಯನ್ನೇ ಸಪ್ತಮಿಗೌಡ ಅಂತ ಹೇಳಿಬಿಟ್ಟು ಆಡಿಯೋದಲ್ಲೂ ಕೂಡ ಮ್ಯಾಚ್ ಆಗ್ತಿದೆ ವಾಯ್ಸು, ಆ ಸಪ್ತಮಿಗೌಡ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಸಪ್ತಮಿಗೌಡ ಆಮೇಲೆ ಗುರು ಈ ಮೊದಲ ಸಿನಿಮಾದಲ್ಲೇ ಒಟ್ಟಿಗೆ ನಟಿಸ್ತಾರೆ. ನಿಮಗೂ ಸಹ ಬಹಳ ಮುಖ್ಯವಾದಂಥ ಸಿನಿಮಾ ಅನ್ನೋದು ನನಗೂ ಕೂಡ ಗೊತ್ತಿದೆ ಸರ್ ಅಂತಲೂ ಕೂಡ ಈ ಆಡಿಯೋದಲ್ಲಿ ಹೇಳ್ತಾರೆ. ಆಮೇಲೆ 100% ನಾನು ಈ ವಿಚಾರದಲ್ಲಿ ಮಧ್ಯ ಬರೋದಿಲ್ಲ, ನಾನು ಇದನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡಬೇಕು ಅಂತಲೂ ಕೂಡ ಬಯಸೋದಿಲ್ಲ. ನೀವು ಬೈಯೋದಾದರೆ ಬೈರಿ, ಅದಕ್ಕಿಂತ ಮುಂಚೆ ನೀವು ನನ್ನ ಸೈಡ್ ಆಫ್ ದಿ ಸ್ಟೋರಿಯನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳ ಅಂಥೇಳಿ ಅಂದುಕೊಳ್ಳುವಂಥ ಮುಂಚೆ ಏನಾಯಿತು ಅಂತ ಹೇಳಿಬಿಟ್ಟು ನನ್ನಿಂದ ಒಮ್ಮೆ ಕೇಳಿಸ್ಕೊಳ್ಳಿ ಅನ್ನೋಂಥ ಮಾತುಗಳು ಈ ಆಡಿಯೋದಲ್ಲಿ ಇವೆ. ಹೌದು ಸರ್, ನನ್ನಿಂದ ಇನ್ನೊಬ್ಬರಿಗೆ ನೋವಾಗಿದೆ, ಆದರೆ ನಿಜವಾಗಿಯೂ ಕೂಡ ನಾನು ನಂಬಿ ಮಾಡಿದ್ದು ಸರ್ ಅದನ್ನು. ಗುರು ಬಂದು ನನ್ನ ಹತ್ರ ಅಷ್ಟು ಹೇಳಿದ ಮೇಲೆ ನಾನು ಮುಂದುವರೆದೆ, ಇಲ್ಲಾಂದರೆ ನಾನು ಆ ರೀತಿ ಮುಂದುವರಿತಿರಲಿಲ್ಲ. ಸಾರಿ ಸರ್, ಜಸ್ಟ್ ಚಾನ್ಸ್ ಕೇಳ್ತಿದ್ದೀನಿ ಅಷ್ಟೇ ಸರ್.
ಅನ್ನುವಂಥ ಮಾತನ್ನು ಈ ಆಡಿಯೋದಲ್ಲಿ ಈ ಲೇಡಿ ಯಾರು ಸಪ್ತಮಿ ಅನ್ನುವಂತಹ ನಟಿ ಇದ್ದಾಳಲ್ಲ ಆಕೆ ಉಲ್ಲೇಖ ಮಾಡಿದ್ದಾಳೆ ಅನ್ನೋದು ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಇಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಸ್ನೇಹಿತರೆ. ಸಪ್ತಮಿ ಮತ್ತು ಯುವ ನಡುವೆ ಅಕ್ರಮ ಸಂಬಂಧ ಇತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಇಲ್ಲಿ ಈ ಆಡಿಯೋದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳನ್ನು ಕೇಳಿಸ್ಕೊಂಡಾಗ 100% ಇತ್ತು ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಇದೇ ಕಾರಣಕ್ಕೆ ದಾಂಪತ್ಯ ಮುರಿದು ಬಿತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಹಾಗಾದರೆ ಯಾಕೆ ವಿಜಯ್ ಕುರಿಗುಂದೂರಿಗೆ ಈಕೆ ಆಡಿಯೋ ಮೆಸೇಜನ್ನು ಕಳಿಸಿದ್ಲು ಅಂತ ಹೇಳಿದ್ರೆ, ಈ ಯುವ ಅನ್ನುವಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೇ ವಿಜಯ್ ಕಿರಗುಂದೂರು. ಹೀಗಾಗಿ ಇವರಿಗೆ ಈ ಸೆಟ್ನಲ್ಲಿ ಇವರು ಆಡಿದಂತಹ ಈ ಚೇಷ್ಟೆಗಳ ಬಗ್ಗೆ ಮತ್ತು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ಇವರು ಇಬ್ಬರಿಗೂ ಕೂಡ ಕರೆದು ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀವು ಇನ್ನೂ ಕೂಡ ಬೆಳೀತಾ ಇರೋರು, ಈಗಲೇ ನೀವು ಈ ರೀತಿ ಚೆಲ್ಲಾಟವನ್ನು ಆಡಿಕೊಂಡು ಬಾಳನ್ನು ಹಾಳು ಮಾಡಿಕೊಂಡ್ರೆ, ಅದರಲ್ಲೂ ಕೂಡ ಯುವ ಮದುವೆ ಆದವನು ಅಂತೇಳ್ಬಿಟ್ಟು ಅವತ್ತೇ ವಾರ್ನಿಂಗನ್ನು ಕೊಟ್ಟಿದ್ರಂತೆ. ಬಹುಶಃ ಈ ಬಗ್ಗೆ ಅವತ್ತೇ ಇಬ್ಬರು ಕೂಡ ಅಲರ್ಟ್ ಆಗಿದ್ದರೆ ಇಂಥದ್ದೊಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಯುವರಾಜ್ ಕುಮಾರ್ ಮತ್ತು ದೊಡ್ಡ ಮನೆಯ ಮಾನ ಮರ್ಯಾದೆ ಬೀದಿಗೆ ಬರ್ತಾನೂ ಕೂಡ ಇರಲಿಲ್ಲ. ಸಪ್ತಮಿಗೌಡ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು. ಹೀಗಿರುವಾಗ ಅವರು ಕೂಡ ಕೆಲವೊಂದಷ್ಟು ನಿರ್ಧಾರಗಳನ್ನು ಯೋಚನೆ ಮಾಡಬೇಕಾಗಿತ್ತು. ಅವರು ಇಲ್ಲಿ ಒಂದು ಹಂತವನ್ನು ಮೀರಿ ಈ ಸಂಬಂಧ ಮುಂದುವರೆದಿದೆಯೋ ಅಥವಾ ಅಲ್ಲಿಗೆ ನಿಂತಿದೆಯೋ ಅದು ಗೊತ್ತಿಲ್ಲ. ಈಗ ಅವರ ಪತ್ನಿ ಯಾರು ಯುವರಾಜ್ ಕುಮಾರ್ ಪತ್ನಿ ಮಾಡಿದಂಥ ಆರೋಪದ ಪ್ರಕಾರನೇ ನಡೆದಿದೆಯಾ ಅದು ಕೂಡ ಗೊತ್ತಿಲ್ಲ. ಆದರೆ ಇವರು ಕ್ಲೋಸ್ ಇದ್ದರು ಅನ್ನೋದು ಮಾತ್ರ ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಈ ಆಡಿಯೋದ ಸತ್ಯಾಸತ್ಯತೆಯು ಕೂಡ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಇದ್ರ ಬಗ್ಗೆನೂ ಕೂಡ ಸಪ್ತಮಿ ಆಗಲಿ ಅಥವಾ ಸಪ್ತಮಿ ಕಡೆಯಿಂದಾಗಲಿ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಆಮೇಲೆ ನಿರ್ಮಾಪಕರು ಕೂಡ ಯಾವುದೇ ಸ್ಪಷ್ಟನೆಯನ್ನು ಈ ವಿಚಾರವಾಗಿ ಇದುವರೆಗೆ ಕಮೆಂಟ್ ಮಾಡಿಲ್ಲ. ಬಟ್ ಇಲ್ಲಿ ಯಾರೇ ಆದರೂ ಕೂಡ ಇವತ್ತು ಸಪ್ತಮಿ ಇರ್ಬೋದು, ನಾಳೆ ಇನ್ನೊಬ್ಬ ನಟಿ ಇರ್ಬೋದು, ಯಾರೇ ಆಗಿದ್ರೂ ಕೂಡ ಈ ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ತುಂಬ ಅವಶ್ಯಕತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗ್ತಿರ್ತವೆ. ಯಾಕಂತ ಹೇಳಿದ್ರೆ ಯಾವಾಗ ಏನು ಎಲ್ಲಿ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲೂ ಕೂಡ ಬಹುಶಃ ಹಾಗೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಸಪ್ತಮಿ ಮತ್ತು ಯುವ ಕ್ಲೋಸ್ ಇದ್ರೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಇಲ್ಲಿ ಸಂಸಾರ ಹಾಳಾಗೋದಕ್ಕೆ ಸಪ್ತಮಿಯ ಪಾತ್ರ ಇದೆ ಅನ್ನೋದನ್ನು ಆಕೆಯೇ ಈ ಆಡಿಯೋದಲ್ಲಿ ಒಪ್ಕೊಂಡಂಗೆ ಆಗಿದೆ. ಅಷ್ಟು ಮಾತ್ರವಲ್ಲದೆ ಆತನಿಗೆ ಯುವನಿಗೂ ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ತನ್ನ ಮನೆ ಯಾವುದು, ತನ್ನ ಮನೆತನ ಏನು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಯಾವುದೋ ಒಂದು ಆಸೆಗೆ ಈ ರೀತಿ ಇವ್ರ ಬದುಕನ್ನು ಹಾಳು ಮಾಡ್ಕೊಳ್ಳೋದು, ಆಮೇಲೆ ಇವರೆಲ್ಲ ಏನು ಮೆಸೇಜನ್ನು ಸೊಸೈಟಿಗೆ ಕೊಡೋಕ್ಕೆ ಹೋಗಿದ್ದಾರೆ ಅನ್ನೋದು ಕೂಡ ಈ ಯುವ ಸಮೂಹ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲರೂ ಕೂಡ ಸೀರಿಯಸ್ ಆಗಿ ಆಲೋಚನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿರೋದಂತೂ ವಾಸ್ತವ. ಅಲ್ಲಿಗೆ ಒಂದಂತೂ ಸತ್ಯ, ಈ ಆಡಿಯೋ ಭಾರಿ ಕಾಂಪ್ಲಿಕೇಶನ್ ಆಗುವಂತಹ ಸಾಧ್ಯತೆ ಇದೆ. ಈ ಆಡಿಯೋ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂಥ ಸಾಧ್ಯತೆ ಸ್ಪಷ್ಟವಾಗಿದೆ. ಇದಕ್ಕೆ ಶ್ರೀದೇವಿ ಏನು ರಿಯಾಕ್ಟ್ ಮಾಡ್ತಾರೆ ಕಾದ್ ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.